ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆಯ ನಡುವೆಯೂ ಕೂಡ ಮಂತ್ರಾಲಯಕ್ಕೆ ಭಕ್ತ ಸಾಗರ. ಭಕ್ತರು ಹೆಚ್ಚಿದ ಹಿನ್ನೆಲೆಯಲ್ಲಿ ಈಗಾಗಲೇ ವಸತಿ ಗೃಹಗಳು ಹೌಸ್ಫುಲ್ ಆಗಿದ್ದಾವೆ. ಸುಮಾರು 3,000 ರೂಮ್ಗಳು ಫುಲ್ ಆಗಿರುವಂತದ್ದು. ಮಳೆಯ ನಡುವೆಯೂ ಕೂಡ ಮಂತ್ರಾಲಯಕ್ಕೆ ಭಕ್ತ ಸಾಗರ ಭೇಟಿ. ಭಕ್ತರು ಹೆಚ್ಚಿದ ಹಿನ್ನೆಲೆಯಲ್ಲಿ ವಸತಿ ಗೃಹಗಳು ಹೌಸ್ಫುಲ್ ಆಗಿದ್ದಾವೆ. ಸುಮಾರು 3,000 ರೂಮ್ಗಳು ಈಗ ಫುಲ್ ಆಗಿರುವಂತದ್ದು. ಕನಿಷ್ಠ ವಸತಿಗೂ ಪರದಾಡ್ತಾ ಇದ್ದಾರೆ ಭಕ್ತರು. ಮಠದ ಕಲ್ಯಾಣ ಮಂಟಪಗಳಲ್ಲೂ ಜನವೂ ಜನ. ಮಠದ ಪ್ರಾಂಗಣದಲ್ಲೇ ಭಕ್ತರು ಮಲಗ್ತಾ ಇದ್ದಾರೆ. ಮತ್ತೊಂದು ಕಡೆ ಖಾಸಗಿ ವಸತಿ ಗೃಹಗಳಿಂದ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಭಕ್ತರಿಂದ ಅಲ್ಲಿನ ಜನರು ಸುಲಿಗೆ ಮಾಡ್ತಾ ಇದ್ದಾರೆ. ಇನ್ನು ಭಕ್ತರನ್ನ ನಿಯಂತ್ರಿಸಲು ಶ್ರೀಮಠದ ಸಿಬ್ಬಂದಿ ಈಗ ಹೈರಾಣಾಗಿ ಹೋಗಿದ್ದಾರೆ. ಮಳೆಯ ನಡುವೆಯೂ ಕೂಡ ಮಂತ್ರಾಲಯಕ್ಕೆ ಸಾಕಷ್ಟು ಜನರು ರಾಘವೇಂದ್ರ ಸ್ವಾಮಿ ದರ್ಶನವನ್ನ ಮಾಡೋದಕ್ಕಂತ ಇಡೀ ರಾಜ್ಯಗಳಿಂದ ಹಲವು ಕಡೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. दूर बा कुछ दूर ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನಿಲ್ ಕುಮಾರ್, ಈಗ ಮಳೆಯ ನಡುವೆಯೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಲ್ಲಿನ ಸಿಬ್ಬಂದಿಗಳು ಕೂಡ ಹೈರಾಣಾಗಿ ಹೋಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನಿಲ್? ಅಂಕಿತ, ನಿಜವಾಗ್ಲೂ ಏನು ಈ ರಾಜ್ಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಕೂಡ ಏನು ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಪರದಾಡುವಂತ ಪರಿಸ್ಥಿತಿ ಆಗಿರುವಂತದ್ದು. ಅದೇ ರೀತಿಯಾಗಿ ಕೂಡ ಏನು ಕರ್ನೂಲ್ ಆಂಧ್ರ ಪ್ರದೇಶದ ಕರ್ನೂಲ್ನ ಇರುವಂತ ಕರ್ನೂಲ್ ಜಿಲ್ಲೆಯಲ್ಲಿ ಇರುವಂತ ಮಂತ್ರಾಲಯ ರಾಯರ ಮಠದಲ್ಲಿ ಕೂಡ ಇವತ್ತು ಸಾಕಷ್ಟು ಭಕ್ತರು ಕೂಡ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ರೂಮ್ಗಳನ್ನು ಬುಕ್ ಮಾಡಿದಂತ ಸಂದರ್ಭದಲ್ಲಿ ರಾಯರ ಮಠಕ್ಕೆ ಏನು ರೂಮಿನ ಫೆಸಿಲಿಟಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ. ಆದ್ರೆ ಪ್ರಾಂಗಣದಲ್ಲಿನೇ ಅವರು ಜೀವನ ಕಳೆಯುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಯಾಕಂದ್ರೆ ರಾತ್ರಿ ಇಡೀ ಮಕ್ಕಳನ್ನು ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ರೂಮ್ಗಳು ಸರಿಯಾದ ರೀತಿ ಸಮಯಕ್ಕೆ ಏನು 3,000ಕ್ಕೂ ಹೆಚ್ಚು ರೂಮ್ಗಳು ಇದ್ರೂ ಸಹ ಇಲ್ಲಿ ಭಕ್ತರಿಗೆ ಹೆಚ್ಚಿನ ಸಂಖ್ಯೆ ಮಂತ್ರಾಲಯಕ್ಕೆ ಬರುವಂತ ಹಿನ್ನೆಲೆಯಲ್ಲಿ ಭಕ್ತರಿಗೆ ಒಂದು ರೂಮಿನ ವ್ಯವಸ್ಥೆ ಸಿಗದೇ ಇರುವಂತ ಕಾರಣದಿಂದಾಗಿ ಇವತ್ತು ಪ್ರಾಂಗಣದಲ್ಲೇನೆ ಅವರು ಒಂದು ದಿನ ಕಳೆದು ಮತ್ತೆ ಊರಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಆದ್ರೆ ಶ್ರೀಮಠ ಕೂಡ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳು ಮಾಡಿಕೊಟ್ರು ಕೂಡ ಈ ಭಕ್ತರ ಸಂಖ್ಯೆ ಹೆಚ್ಚಳ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಭಕ್ತರಿಗೆ ಒಂದು ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗೆ.